ಮೈಸೂರಲ್ಲಿರುವಂತ ಬಾಲಭವನ ಕಟ್ಟಡ ಕೇವಲ ಹೆಸರಿಗಷ್ಟೇ ಸೀಮಿತ ಆಗಿದೆ. ಅದು ಬಾಲಭವನ ಕಟ್ಟಡ ಅಂತ. ಆದ್ರೆ ಅಲ್ಲಿ ನಡೀತಿರೋದು ಅನೈತಿಕ ಚಟುವಟಿಕೆಗಳು. ಕಾರಣ ಏನು ಅಂತಂದ್ರೆ ಆ ಬಾಲಭವನ ಹಾಳಾಗಿ ಹೋಗಿದೆ. ಮೈಸೂರಿನ ಬಾಲಭವನ ಕಟ್ಟಡ ಹಾಳಾಗಿದೆ. ಹುಡುಗರ ಅಡ್ಡೆಯಾಗಿದೆ ಈ ಹಳೆ ಬಿಲ್ಡಿಂಗ್. ಮೈಸೂರಿನ ಜನಪ್ರತಿನಿಧಿಗಳೇ ದಯಮಾಡಿ ಈ ಸುದ್ದಿಯನ್ನ ನೋಡಿ ಗಮನ ಹರಿಸಿ. ಬಾಲಭವನಕ್ಕೆ ಒಂದು ಕಾಯಕಲ್ಪವನ್ನ ಕಲ್ಪಿಸ್ಕೊಡಿ, ರಿಪೇರಿ ಮಾಡಿಸಿ ಆದಷ್ಟು ಬೇಗ. ಹೆಸರಿಗೆ ಮಾತ್ರ ಅದೀಗ ಬಾಲಭವನ ಅಂತ ಉಳ್ಕೊಂಡಿದೆ. ಆದ್ರೆ ಅಲ್ಲಿ ನಡೀತಿರೋದು ಅನೈತಿಕ ಚಟುವಟಿಕೆಗಳು. ಹುಡುಕರ ಅಡ್ಡೆ ಆಗಿದೆ ಈ ಹಳೆ ಬಿಲ್ಡಿಂಗ್. ಯಾರು ಕೇಳೋರು ಇಲ್ಲ ಅಂದಾಗ ಹುಡುಕರು ಅಲ್ಲಿ ಬರ್ತಾ ಇದ್ದಾರೆ, ಬೇಕಾಬಿಟ್ಟಿ ಮದ್ಯಪಾನವನ್ನ ಮಾಡ್ತಾ ಇದ್ದಾರೆ, ಅನೈತಿಕ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ಮೈಸೂರು ಭಾಗದಲ್ಲಿರುವಂತಹ ಜನಪ್ರತಿನಿಧಿಗಳು. ದಯಮಾಡಿ ಸುದ್ದಿಯನ್ನ ನೋಡಿ. ಹಾಗಾದ್ರೆ ಬಾಲಭವನ ಹಳೆ ಕಟ್ಟಡ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಅನೈತಿಕ ಚಟುವಟಿಕೆಗಳು ಏನೆಲ್ಲ ನಡೀತಾ ಇದೆ, ಆ ಬಗ್ಗೆ ವರದಿ ಇದೆ ನೋಡಿ. ಒಂದು ಕಾಲದಲ್ಲಿ ಮೈಸೂರಲ್ಲಿ ಬಾಲಭವನ ಅಂತ ಹೇಳಿದ್ರೆ ಪುಟಾಣಿ ರೈಲು ಅದು ಸೂಕ್ಷ್ಮವಾಗಿ ಎಲ್ಲ ಮುಂಚೆ ಹೇಗಿತ್ತು ಅದೇ ತರ ಮಾಡಿದ್ರೆ ತುಂಬಾ ಹಿತಕರವಾಗಿ. ಒಳಗಡೆ ಯಾವುದೇ ಪೀಠೋಪಕರಣಗಳು ಏನೇ ಇತ್ತೋ ಅದನ್ನೆಲ್ಲ ಲೂಟಿ ಮಾಡಾಕ್ಬಿಟ್ಟಿದ್ದಾರೆ. ಮೇಂಟೆನೆನ್ಸ್ ಇಲ್ಲದೆ ಇದ್ರೆ ಅದು ಯಾವುದೇ ಅದು ಪರಿಸ್ಥಿತಿ ಹಂಗೆ ಆಗೋದು. ನಮ್ಮ ಜಿಲ್ಲಾ ಸಚಿವರು ಏನಾಗಿದ್ದಾರೆ ಅವರು ಇದ್ರ ಬಗ್ಗೆ ಕಾಳಜಿ ಬೇಕು. ಬನ್ನಿ ಮಂಟಪ ಪಂಜಿನ ಕವಾಯತ್ತು ಮೈದಾನದ ಪಕ್ಕದಲ್ಲೇ ಇರುವ ಈ ಬಾಲಭವನ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿ ಮಾರ್ಪಟ್ಟಿದೆ. ಬೇಸಿಗೆ ರಜೆಯಲ್ಲದೆ ಮಕ್ಕಳ ಕಲರವದಿಂದ ತುಂಬಿರುತ್ತಿದ್ದ ಜಾಗದಲ್ಲದೆ ಈಗ ಮದ್ಯದ ಬಾಟಲಿಗಳು, ಸಿಗರೇಟ್ ತುಂಡುಗಳೇ ತುಂಬಿವೆ. ಬಾಗಿಲು ಕಿಟಕಿಗಳನ್ನು ಮುರಿದು ಒಳಗಿದ್ದ ಕುರ್ಚಿ, ಬೆಂಚು, ಬೀರು ಹಾಗೂ ಮಕ್ಕಳ ಆಟಿಕೆಗಳನ್ನ ಕಳುವು ಮಾಡಲಾಗಿದೆ. ಕಳೆದ 15 ವರ್ಷಗಳಿಂದ ಯಾವುದೇ ನಿರ್ವಹಣೆ ಇಲ್ಲದೆ ಗೋಡೆಗಳು ಬಿರುಕು ಬಿಟ್ಟಿದ್ದು ಕಟ್ಟಡ ಬೀಳುವ ಹಂತ ತಲುಪಿದೆ. ನಿಜ ಹೇಳ್ಬೇಕು ಅಂತಂದ್ರೆ ಬಾಲಭವನ ಒಂದು ಕಾಲದಲ್ಲಿ ಬಹಳ ಹೆಸರುವಾಸಿಯಾಗಿತ್ತು. ಅಲ್ಲಿ ಪುಟಾಣಿ ರೈಲ್ ಅಂತ ಒಂದಿತ್ತು. ಪ್ರತಿ ಭಾನುವಾರಕ್ಕೊಮ್ಮೆ ಮಕ್ಕಳು ಬಂದು ಅಲ್ಲಿ ಮನೋರಂಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪರಿಸರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದ್ರು. ಗಿಡ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಆಗಿ. ಇವತ್ತೇನಾಗಿದೆ ಸರ್ಕಾರಕ್ಕೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾ ಸಚಿವರು ಏನಾಗಿದ್ದಾರೆ ಅವ್ರು ಇದ್ರ ಬಗ್ಗೆ ಕಾಳಜಿ ಬೇಕು. ಅವರು ಇದ್ರ ಬಗ್ಗೆ ಮೌನವಾಗಿದ್ದಾರೆ ಅಂತೇಳಿ ಅವ್ರಿಗೆ ಮೈಸೂರಿನ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಪ್ರವಾಸೋದ್ಯಮದ ಬಗ್ಗೆ ಆಗಿರ್ಬೋದು ಕಾಳಜಿ ಇಲ್ಲ. ಅವ್ರಿಗೇನು ಬೇಕಾಗಿದೆ, ಇರೋಷ್ಟಿನ ಅಧಿಕಾರ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಇವತ್ತು ಇವಕ್ಕೆಲ್ಲ ಕಾರಣ ಆಗ್ತಾ ಇದೆ. ಸರ್ಕಾರಕ್ಕೆ ನಿಜವಾಗ್ಲೂ ಕಾಳಜಿ ಇತ್ತು ಅಂತ ಹೇಳಿದ್ರೆ ತಕ್ಷಣ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗೆ ಡೈರೆಕ್ಷನ್ ಕೊಟ್ಟು ಅಲ್ಲ ಸೆಕ್ಯೂರಿಟಿ ಏನಾಕಿ, ಯಾಕೆ ಹಾಕ್ಬಾರ್ದು ಸೆಕ್ಯೂರಿಟಿನ. ಒಂದು ಕಾಲದಲ್ಲಿ ಮೈಸೂರಲ್ಲಿ ಬಾಲಭವನ ಅಂತ ಹೇಳಿದ್ರೆ ಪುಟಾಣಿ ರೈಲು ಅದರಲ್ಲಿ ಹಿರಿಯರು ಹೋಗ್ತಾ ಇದ್ರು, ಚಿಕ್ಕವರು ಹೋಗ್ತಾ ಇದ್ರು. ಫ್ಯಾಮಿಲಿ ಒಂದು ಇದಕ್ಕೆ ಒಂದು ಟ್ರಿಪ್ ಅನ್ನೋ ತರ ಮನೋರಂಜನೆ ಇತ್ತು. ಅದು ಇವತ್ತು ಹಾಳೋಗಿ ಬಿದ್ದೋಗಿದೆ. ಅದು ಮುನ್ನೆಚ್ಚರಿಕವಾಗಿ ಮುಂದಿನ ದಿನಗಳು ಅದು ಸೂಕ್ಷ್ಮವಾಗಿ ಎಲ್ಲ ಮುಂಚೆ ಹೇಗಿತ್ತು ಅದೇ ತರ ಮಾಡಿದ್ರೆ ತುಂಬಾ ಹಿತಕರವಾಗಿರ್ತದೆ ಅಂತ ಹೇಳ್ಬಿಟ್ಟು ಈ MLA MP ಹೊರಗಡೆನವರು, ಮೈಸೂರಿನವರು ಸ್ವತಃ ಮೈಸೂರಿನವರು ಯಾರು ಇಲ್ಲ. ಅವ್ರು ಬಂದ್ಬಿಟ್ಟು ಅವ್ರ ಜಿಲ್ಲೆ ಮತ್ತೆ ಅವ್ರ ಜಾಗಗಳು ಮಾತ್ರ ಇಂಪ್ರೂವ್ ಮಾಡ್ಕೊತಾರೆ. ಈಗ ಆ ಬಾಲಭವನದಲ್ಲಿ ಏನಾಗಿದೆ ಅಂತಂದ್ರೆ ಕಟ್ಟಡ ನಿರ್ನಾಮ ಮಾಡಿದ್ದಾರೆ. ಒಳಗಡೆ ಯಾವುದೇ ಪೀಠೋಪಕರಣಗಳು ಏನೇ ಇತ್ತೋ ಅದನ್ನೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಯಾರೋ ಒಂದು ಸೆಕ್ಯೂರಿಟಿ ಇಲ್ಲದೆ ಇದ್ದ ಕಾರಣ ಅದನ್ನೆಲ್ಲ ಲೂಟಿ ಮಾಡಾಕ್ಬಿಟ್ಟಿದ್ದಾರೆ. ಈಗ ಅದಕ್ಕೆ ಒಂದು ಪ್ರೊಟೆಕ್ಷನ್ ಇದ್ದಿದ್ರೆ ಅಥವಾ ಒಂದು ಸೆಕ್ಯೂರಿಟಿ ಇದ್ದಿದ್ರೆ ಒಳಗೆ ಯಾರಿಗೂ ಹೋಗೋ ಅವಕಾಶ ಇರ್ತಿರ್ಲಿಲ್ಲ. ಮಕ್ಕಳುಗಳಿಗೆ ತುಂಬಾ ಅದು ಯೂಸ್ ಆಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಇಂಥ ಒಂದು ಕಟ್ಟಡಗಳನ್ನ ಮೇಂಟೆನೆನ್ಸ್ ಇಲ್ಲದೆ ಇದ್ರೆ ಅದು ಯಾವುದೇ ಅದು ಪರಿಸ್ಥಿತಿ ಹಂಗೆ ಆಗೋದು. ಸುಮಾರು 50 ವರ್ಷಗಳ ಇತಿಹಾಸ ಹೊಂದಿರುವ ಈ ಕಟ್ಟಡವನ್ನು ಪುನಶ್ಚೇತನಗೊಳಿಸುವುದಾಗಿ ಸರ್ಕಾರ ಮತ್ತು ಸ್ಥಳೀಯ ಅಧಿಕಾರಿಗಳು ಹಲವು ಬಾರಿ ಭರವಸೆ ನೀಡಿದ್ರು. ಆದರೆ ಈ ಭರವಸೆಗಳೆಲ್ಲವೂ ಕೇವಲ ಕಡತಗಳಿಗೆ ಸೀಮಿತವಾಗಿವೆ. ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಿದೆ. ಈ ಬಾಲಭವನಕ್ಕೆ ಜೀವ ತುಂಬುವ ಕೆಲಸ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಹೇಳ್ಕೊಳ್ಳೋಕೆ 5 ದಶಕಗಳ ಇತಿಹಾಸ ಇದೆ. ಆದರೆ 15 ವರ್ಷಗಳಿಂದ ಬಾಲಭವನ ಮೇಂಟೆನೆನ್ಸೇ ಮಾಡಿಲ್ಲ. ಯಾಕೆ ಈ ಸಮಸ್ಯೆ ಆಗ್ತಿದೆ, ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಹೇಳಿ ಕೇಳಿ ಬೇಸಿಗೆ ರಜೆ ಇದೆ ಮಕ್ಕಳಿಗೆ, ಮಕ್ಕಳ ಅಡ್ಡೆ ಆಗ್ಬೇಕಾಗಿತ್ತು, ಮಕ್ಕಳ ಕಲರವ ಕೇಳ್ಬರ್ಬೇಕಾಗಿತ್ತು. ಆದ್ರೆ ದುರಾದೃಷ್ಟ ನೋಡಿ ಕುಡುಕರ ಅಡ್ಡೆ ಆಗಿದೆ, ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. 15 ವರ್ಷಗಳಿಂದ ಯಾಕೆ ಮೇಂಟೆನೆನ್ಸ್ ಮಾಡ್ತಿಲ್ಲ, ಏನ್ ಸಮಸ್ಯೆ ಅಂತೆ?
ಶರ್ಮಿತಾ, ಏನು ಮೈಸೂರಿನ ಬನ್ನಿ ಮಂಟಪದ ಸಮೀಪದಲ್ಲೇ ಇರುವಂತಹ ಈ ಬಾಲಭವನ ಸದ್ಯ ಯಾವಾಗಲೂ ಕೂಡ ಮಕ್ಕಳ ಕಲರವ ಹಾಗೂ ಮಕ್ಕಳ ಚಿಲಿಪಿಲಿಯಿಂದ ಕೂಡಿರಬೇಕಾಗಿತ್ತು. ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮಗಳು, ಪಠ್ಯೇತರ ಚಟುವಟಿಕೆಗಳ ಕಾರ್ಯಕ್ರಮಗಳನ್ನ ರೂಪಿಸುವಂತಹ ಈ ಬಾಲಭವನ ಇದೀಗ ಕುಡುಕರ ಹಾಗೂ ಪುಂಡ ಪೋಖರಿಗಳ ಅಡ್ಡೆಯಾಗಿರುವಂತದ್ದು. ಮೈಸೂರು ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ಲಕ್ಷ್ಯದಿಂದ ಇದೀಗ ಈ ಬಾಲಭವನ ಏನಿದೆ ಸಂಪೂರ್ಣವಾಗಿ ಕುಡುಕರ ಅಡ್ಡೆ ಆಗಿರುವಂತದ್ದು. ಈಗಾಗಲೇ ಕಟ್ಟಡವು ಸಹ ಸಂಪೂರ್ಣ ಶಿಥಿಲಗೊಂಡಿದೆ. ಇನ್ನು ಬಾಲಭವನದ ಒಳಗಡೆ ಇದ್ದಂತಹ ಅನೇಕ ಪೀಠೋಪಕರಣಗಳಿರ್ಬೋದು, ಮಕ್ಕಳ ಆಟಿಕೆಗೆ ಬಳಸುತ್ತಿದ್ದಂತಹ ವಸ್ತುಗಳಿರ್ಬೋದು, ಎಲ್ಲವೂ ಕೂಡ ಕಳ್ಳ ಕಾಕರ ಪಾಲಾಗಿರುವಂತದ್ದು. ಪ್ರತಿನಿತ್ಯವೂ ಕೂಡ ಇಲ್ಲಿ ಹಿಂದೆ ಕಳೆದ 15 ವರ್ಷಗಳಿಂದ ಚಟುವಟಿಕೆಗಳಾಗೋದು. ಮೈಸೂರಿನ ಮಕ್ಕಳೆಲ್ಲರೂ ಕೂಡ ಆಟ ಪಾಠಗಳಲ್ಲಿ ತೊಡಗ್ತಾ ಇದ್ರು. ನಾಟಕ, ಕಲೆ ಇನ್ನಿತರ ಚಟುವಟಿಕೆಗಳಿಂದ ಈ ಬಾಲಭವನ ಕೂಡಿರ್ತಾ ಇತ್ತು. ಆದರೆ ಕಳೆದ 15 ವರ್ಷಗಳಿಂದಲೂ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಬಾಲಭವನ ಸಂಪೂರ್ಣ ಒಂದು ರೀತಿಯಲ್ಲಿ ಪಾಳು ಬಿದ್ದ ಭೂತ ಬಂಗಲೆ ಅಂತಾಗಿದೆ. ಈ ಬಗ್ಗೆ ಯಾವುದೇ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಡ್ತಾ ಇಲ್ಲ. ಮೈಸೂರಿನಲ್ಲಿ ಬಾಲಭವನ ಇದೆಯಾ ಅನ್ನುವಂಥದ್ದು ಕೂಡ ಅಧಿಕಾರಿಗಳಿಗೆ ಗೊತ್ತಿದ್ಯಾ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಸಹ ಮೂಡುವಷ್ಟರ ಮಟ್ಟಿಗೆ ಆ ಬಾಲಭವನದ ನಿರ್ವಹಣೆ ಆಗ್ತಾ ಇರುವಂತದ್ದು. ಮೈಸೂರಿನಲ್ಲಿ ದಸರಾ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಹಣ ಬಿಡುಗಡೆ ಆಗುತ್ತೆ. ಬಾಲಭವನಕ್ಕೆ ಅಂತ ಒಂದಷ್ಟು ಲಕ್ಷವನ್ನ ಎತ್ತಿಡ್ತಾರೆ. ಆ ಸಮಯದಲ್ಲಿ ಒಂದಷ್ಟು ಸುಣ್ಣ ಬಣ್ಣ ಬಡಿಯೋದನ್ನ ಬಿಟ್ರೆ ಆ ಬಾಲಭವನದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ಕೂಡ ಆಗ್ತಾ ಇಲ್ಲ. ಈ ಬಗ್ಗೆ ಯಾರು ಸಹ ಕ್ರಮವನ್ನು ಸಹ ವಹಿಸ್ತಾ ಇಲ್ಲ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಸಿ ಮಹದೇವಪ್ಪನವರು ಸಹ ಈ ಬಗ್ಗೆ ಯಾವುದೇ ರೀತಿಯಲ್ಲೂ ಸಹ ಗಮನ ಹರಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮೈಸೂರು ಬನ್ನಿ ಮಂಟಪ ಅಂತ ಹೇಳಿದ್ರೆ ದಸರಾ ಸಮಯದಲ್ಲಿ ಸಾಕಷ್ಟು ಜಿಲ್ಲಾ ಮಟ್ಟದಲ್ಲಿ ಒಂದಿಷ್ಟು ಸಭೆಗಳಾಗುತ್ತಲ್ಲ, ಆ ಸಂದರ್ಭದಲ್ಲಿ ಈ ವಿಷಯ ಯಾರು ಪ್ರಸ್ತಾಪ ಮಾಡಲ್ವಾ? ಎಸ್ಪೆಷಲಿ ಬೇಸಿಗೆ ರಜೆಗೂ ಮುಂಚಿತವಾಗಿ ತಯಾರಿಗಳಾಗಬೇಕಾಗುತ್ತೆ, ಇಲ್ಲಿ ಏನೆಲ್ಲ ಚಟುವಟಿಕೆಗಳು ಮಾಡಬೇಕು ಅಂತ ಹೇಳಿ. ಸೊ ಹಂಗಾಗಿ ಆ ಪ್ಲಾನಿಂಗ್ ಎಲ್ಲ ಚರ್ಚೆನೇ ಆಗಲ್ವಾ? ಶರ್ಮಿತಾ, ಏನಪ್ಪಾ ಅಂತ ಹೇಳಿದ್ರೆ ಆ ಸಭೆಗಳಲ್ಲಿ ಯಾರು ಸಾರ್ವಜನಿಕರು ಒಂದಷ್ಟು ಮಂದಿ ಒತ್ತಾಯವನ್ನು ಮಾಡ್ತಾರೆ, ಬಾಲಭವನ ನೀವು ಪುನಶ್ಚೇತನಗೊಳಿಸಿ, ಅಲ್ಲಿ ಈ ಹಿಂದೆ ಮಕ್ಕಳು ಆಟ ಪಾಠಗಳನ್ನ ಆಡ್ತಾ ಇದ್ದಂತ ರೀತಿಯಲ್ಲಿ ಬದಲಾವಣೆ ಮಾಡಿ ಅಂತೇಳಿ. ಹೌದು ಮಾಡ್ತೇವೆ, ಅದಕ್ಕೆ ಸರ್ಕಾರದಿಂದ ಅನುದಾನ ಬಂದಿದೆ ಅಂತ ಅಷ್ಟೇ ಹೇಳ್ತಾರೆ ಹೊರತು ಯಾವುದೇ ಅಧಿಕಾರಿಗಳು, ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗೋದು, ಯಾರು ಸಹ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ. ಮಕ್ಕಳಿಗಾಗಿ ಒಂದಷ್ಟು ಚಟುವಟಿಕೆಗಳನ್ನ ಮಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಅದು ಅದೇ ರೀತಿಯಲ್ಲಿ ಬಿದ್ದಿರುವಂತದ್ದು. ಮಾಧ್ಯಮದಲ್ಲಿ ಒಂದಷ್ಟು ಸುದ್ದಿ ಆಗುತ್ತೆ, ಬಳಿಕ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾರೋ ಹೊರತು ಬಳಿಕ ಅದರತ್ತ ಗಮನನೇ ಹರಿಸೋದಿಲ್ಲ. ವರ್ಷಕ್ಕೆ ದಸರಾ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಅನುದಾನಕ್ಕಾಗಿ ಬಾಲಭವನದ ಹೆಸರು ಹೇಳ್ತಾರೆ, ಆ ಬಳಿಕ ಮತ್ತೆ ಬಾಲಭವನ ನೇಪಥ್ಯಕ್ಕೆ ಸರಿಯುತ್ತೆ. ಈ ರೀತಿಯಾಗಿ ಕಳೆದ 15 ವರ್ಷಗಳಿಂದಲೂ ಕೂಡ ಅದು ನೇಪಥ್ಯಕ್ಕೆ ಸರಿದು ಪಾಳು ಬಿದ್ದ ಭೂತ ಬಂಗಲೆಯಂತೆ ಆಗಿರುವಂತದ್ದು. ಅದೇ ಕಳೆದ 15 ವರ್ಷಗಳ ಹಿಂದೆ ನೋಡೋದಾದ್ರೆ ಪ್ರತಿನಿತ್ಯವೂ ಸಹ ಮಕ್ಕಳಲ್ಲಿ ಆಟ ಪಾಠಗಳನ್ನ ಆಡ್ತಾ ಇದ್ರು, ಒಂದಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಅಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇತ್ತು. ಅಲ್ಲದೆ ವೀಕೆಂಡ್ಗಳಲ್ಲಿ ಹಾಗೂ ದಸರಾ ರಜೆಗಳಲ್ಲಿ ಮಕ್ಕಳು ಮೋಜು ಮಸ್ತಿಯನ್ನು ಅಲ್ಲಿ ಮಾಡ್ತಾ ಇದ್ರು. ಅವ್ರಿಗೆ ಅನೇಕ ರೀತಿಯ ಕಲೆಗಳು, ಸಂಸ್ಕೃತಿಗಳು, ಚಿತ್ರಪಟ ಇರ್ಬೋದು, ಚಿತ್ರಕಲೆ ಎಲ್ಲವನ್ನು ಕೂಡ ಕಲಿಸಿಕೊಡುವಂತ ಕೆಲಸಕ್ಕೆ ಆ ಬಾಲಭವನ ಮುಂದಾಗ್ತಾ ಇತ್ತು. ಆದ್ರೆ ಇಲ್ಲಿ ಸದ್ಯಕ್ಕೆ ಅದ್ಯಾವುದು ನಡೀತಾ ಇಲ್ಲ. ಇನ್ನಾದರೂ ಈ ಹಿಂದೆ ನಡೆಯುತ್ತಿದ್ದಂತಹ ಆ ಸಾಂಸ್ಕೃತಿಕ ಚಟುವಟಿಕೆಗಳು ಬಾಲಭವನದಲ್ಲಿ ಆಗ್ಲಿ, ಬಾಲಭವನ ಕಟ್ಟಡ ಪುನಶ್ಚೇತನಗೊಳಿಸಲಿ ಅನ್ನುವಂಥದ್ದು ಮೈಸೂರು ನಗರದ ಒಂದಷ್ಟು ಸಾರ್ವಜನಿಕರ ಒತ್ತಾಸೆ ಆಗಿರುವಂತದ್ದು. ಶರ್ಮಿತಾ, ಈಗ ಹೇಳಿ ಕೇಳಿ ಮೈಸೂರನ್ನ ಸಾಂಸ್ಕೃತಿಕ ನಗರಿ ಅಂತ ಕರೀತಾರೆ. ಇದೇನು ಮೈಸೂರಿಂದ ತುಂಬಾ ದೂರದಲ್ಲೇನಿಲ್ಲ, ಸಿಟಿ ಬಿಟ್ಟು. ಸೊ ಮೈಸೂರ ಭಾಗನೇ ಆಗಿದೆ, ಸಿಟಿ ಭಾಗನೇ ಆಗಿದೆ, ಬನ್ನಿ ಮಂಟಪದ ನಿಯರೇ ಇದೆ. ಈಗ ಅಲ್ಲಿ ಮಾತಾಡ್ತಾ ಸ್ಥಳೀಯರು ಹೇಳ್ತಾ ಇದ್ರು, ಮೈಸೂರು ಪ್ರಾಪರ್ ಮೈಸೂರಿನ ಜನಪ್ರತಿನಿಧಿಗಳು ಇಲ್ಲಿ ಇಲ್ಲ, ಹಂಗಾಗಿ ಈ ಪರಿಸ್ಥಿತಿ ಬಂದಿದೆ. ಬಹುಶಃ ಶಾಸಕರಿಗೆ, ಸಚಿವರುಗಳಿಗೆ ಬಾಲಭವನ ಅಂತ ಒಂದು ಕಟ್ಟಡ ಇದೆ ಅನ್ನೋದೇ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ರು. ಹಂಗಾಗಿ ಇಲ್ಲಿ ಸಚಿವರ ನಿರ್ಲಕ್ಷ್ಯ, ಶಾಸಕರ ನಿರ್ಲಕ್ಷ್ಯದ ಬಗ್ಗೆ ಯಾವ ತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಶರ್ಮಿತಾ, ಬನ್ನಿ ಮಂಟಪದ ಬಾಲಭವನ ಬರುವಂತದ್ದು ಮೈಸೂರಿನ ಎನ್ಆರ್ ಕ್ಷೇತ್ರಕ್ಕೆ. ಎನ್ಆರ್ ಕ್ಷೇತ್ರದ ಶಾಸಕರಾಗಿರುವಂತದ್ದು ತನ್ವೀರ್ ಸೇಠ್ ಅವರು, ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸಿ ಮಹದೇವಪ್ಪನವರು. ಸದ್ಯ ಇವರಿಬ್ಬರ ಗಮನಕ್ಕೂ ಕೂಡ ಈ ಬಾಲಭವನದ ದುಸ್ಥಿತಿ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆದ್ರೆ ಯಾಕೆ ಅದರ ಅಭಿವೃದ್ಧಿಗೆ ಇಬ್ಬರು ಸಹ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು. ಒಮ್ಮೆ ಒಂದಷ್ಟು ಅಧಿಕಾರಿಗಳು ಹೇಳುವಂತದ್ದು ಈ ಬಾಲಭವನ ಬರುವಂತದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಅವರು ಅದನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ. ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್
ಹೆಬ್ಬಾಳ್ಕರ್ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆ ಮೈಸೂರಿಗೆ ಬರುವಂತದ್ದೇ 1-2 ಬಾರಿ, ಅದು ದಸರಾಗೆ. ಅದನ್ನು ಬಿಟ್ಟರೆ ಮೈಸೂರು ಬಗ್ಗೆ ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಮೈಸೂರು ಜಿಲ್ಲಾಡಳಿತವೂ ಅಷ್ಟೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡ್ಕೊಳ್ಳುತ್ತೆ ಅಂತ ಅವರು ಕೂಡ ಕೈ ಕಟ್ಟಿಕೊಳ್ಳುತ್ತೆ ಕಾಣಿಸ್ತಾ ಇರುವಂತದ್ದು. ಇನ್ನು NR ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಅಭಿವೃದ್ಧಿ ಮಾಡಿಸ್ತೀನಿ ಅಂತ ಈಗಾಗಲೇ ಹಿಂದೆ ಹೇಳಿದ್ರು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಅವರು ಸಹ ಅದನ್ನ ದುರಸ್ತಿಗೊಳಿಸುವಂತಕ್ಕೆ ಮಕ್ಕಳಿಗೆ ಆಟವನ್ನ ಆಡಲಿದ ಸಲುವಾಗಿ ಒಂದಷ್ಟು ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಕೂಡ ಮನಸ್ಸು ಮಾಡ್ತಾ ಇಲ್ಲ. ಇನ್ನು SC ಮಹದೇವಪ್ಪನವರ ವಿಷಯಕ್ಕೆ ಬಂದ್ರೆ ಯಾಕೋ ಅವರು ಕೇವಲ ಒಂದಷ್ಟು ಇದಕ್ಕೆ ಸೀಮಿತವಾಗ್ತಿದ್ದಾರೆ. ಮೈಸೂರು ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಪ್ರವಾಸೋದ್ಯಮ ಇರ್ಬೋದು, ಮಕ್ಕಳಿಗೆ ಬೇಕಾದಂತ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಿಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಆದ್ರೆ ಒಟ್ಟಾರೆಯಾಗಿ ಇದೆಲ್ಲದಿಂದಲೂ ಕೂಡ ಇದು ಪಾಳು ಬಿದ್ದಿರುವಂತದ್ದು ಮಕ್ಕಳ ಕಲಿಕೆಗೆ ಹಾಗೂ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹಿನ್ನಡೆ ಆಗಿರುವಂತದ್ದು. ಸಾಂಸ್ಕೃತಿಕ ನಗರಿ ಮೈಸೂರು ಅಂತೀವಿ, ಮೈಸೂರಿನ ಮಕ್ಕಳೇ ಇಲ್ಲಿ ಆಟ ಪಾಠಗಳನ್ನ ಆಡೋದಿಕ್ಕೆ ಈ ಕಟ್ಟಡ ಉಪಯೋಗ ಆಗ್ತಾ ಇಲ್ಲ ಅಂತಂದ್ರೆ, ಪುಂಡು ಪೋಖರಿಗಳಿಗೆ ಈ ಕಟ್ಟಡ ಉಪಯೋಗ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಅಧಿಕಾರಿಗಳ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಶರ್ಮಿತಾ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಇಲ್ಲಿ ದಸರಾದಲ್ಲಿ ನೀವು ಹೇಳ್ದಂಗೆ ಒಂದಿಷ್ಟು ಅನುದಾನ ಬರುತ್ತೆ, ಒಂದು ಸುಣ್ಣ ಬಣ್ಣ ಹಚ್ಬಿಡ್ತಾರೆ, ಆಮೇಲೆ ಆ ದುಡ್ಡು ಯಾರು ಜೇಬಿಗೆ ಇಳಿಸ್ಕೋತಾರೋ ಗೊತ್ತಾಗಲ್ಲ. ಕಾಲಕ್ಕೆ ಮೇಂಟೆನೆನ್ಸ್ಗೂ ಅಂತ ಹೇಳಿ, ನಿರ್ವಹಣೆಗೆ ಅಂತೇಳಿನೂ ಅನುದಾನ ರಿಲೀಸ್ ಮಾಡಿಸ್ಕೊಂಡಿರ್ತಾರೆ. ಅಂದ್ರೆ ಬಿಲ್ಲಿಂಗ್ ಎಲ್ಲ ಆಗಿರುತ್ತೆ ಬಹುಶಃ ಅಲ್ಲಿ, ಅದು ಕೇವಲ ದಾಖಲೆಗಳಲ್ಲಿ ತೋರಿಸ್ತಾರೆ ಅಂತ ಅನ್ಸುತ್ತೆ. ಮತ್ತದು ಎಗೇನ್ ಯಾರ ಜೇಬಿಗೆ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಈಗ 15 ವರ್ಷದಿಂದ ನಿರ್ವಹಣೆ ಇಲ್ಲ ಅಂತಂದ್ರೆ ಈ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ. ಅದು ಕಂಪ್ಲೀಟ್ ಆಗಿ ಹೊಸದಾಗೆ ಮಾಡಬೇಕು. ಶರ್ಮಿತಾ, ಸದ್ಯ ಬಾಲಭವನದ ಪರಿಸ್ಥಿತಿ ನೋಡಿದ್ರೆ ಒಂದಷ್ಟು ಲಕ್ಷ ರೂಪಾಯಿಗಳನ್ನ ಹಾಕಿದ್ರೆ ಬಹುತೇಕ ಅಭಿವೃದ್ಧಿ ಆಗುತ್ತೆ. ಯಾಕಂತ ಹೇಳಿದ್ರೆ ಪೀಠೋಪಕರಣಗಳು ಈಗಾಗಲೇ ಕಳ್ಳರ ಪಾಲಾಗಿರುವಂತದ್ದು, ಇರುವಂತಹ ಅಲ್ಲಿ CCTV ಇಲ್ಲ, ಸೆಕ್ಯೂರಿಟಿಯೂ ಇಲ್ಲ. ರಾತ್ರಿ ಸಮಯದಲ್ಲಿ ಯಾರಾದ್ರೂ ಬರ್ತಾರೆ, ಅಲ್ಲಿ ಇದ್ದಂತಹ ವಸ್ತುಗಳನ್ನ ಒತ್ತೊಯ್ದಿದ್ದಾರೆ. ಇನ್ನೊಂದಷ್ಟು ವಸ್ತುಗಳಿದೆ, ಅದೆಲ್ಲವೂ ಕೂಡ ಇದೀಗ ಹಾಳಾಗಿರುವಂತದ್ದು. ಇನ್ನಾದ್ರೂ ಒಂದು ಸೆಕ್ಯೂರಿಟಿಯನ್ನ ಹಾಕಬೇಕು, CC ಕ್ಯಾಮ್ರಾಗಳನ್ನ ಹಾಕಬೇಕು. ಅಲ್ಲಿ ಮಕ್ಕಳಿಗೆ ಬೇಕಾದಂತಹ ಪೂರಕವಾದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಲಿಕ್ಕೆ ಅಸಾಧ್ಯ ಏನಲ್ಲ. ಜಿಲ್ಲಾಡಳಿತ ಒಂದು ಸಭೆಯನ್ನ ಮಾಡಿ, ಇಲ್ಲ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ SC ಮಹದೇವಪ್ಪನವರು, ಇನ್ನು ಶಾಸಕರಾದ ತನ್ವೀರ್ ಸೇಠ್ ಅವರು ಅಧಿಕಾರಿಗಳ ಒಂದು ಸಭೆಯನ್ನ ಮಾಡಿದ್ರೆ ಸಾಕು, ಬಾಲಭವನ ಕೇವಲ 2 ತಿಂಗಳಲ್ಲಿ ರೆಡಿ ಆಗುತ್ತೆ. ಅಟ್ಲೀಸ್ಟ್ ಮುಂದೆ ಆದ್ರೂ ಮಕ್ಕಳು ಕೂಡ ಅಲ್ಲಿ ಆಟಗಳನ್ನ ಆಡ್ಲಿಕ್ಕೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಇದು ಜನಪ್ರತಿನಿಧಿಗಳು ಸಹ ಒಂದು ರೀತಿಯಲ್ಲಿ ಅಸಡ್ಡೆ ಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ಜನಪ್ರತಿನಿಧಿಗಳ ಅಸಡ್ಡೆ ಭಾವನೆಯನ್ನು ತೋರಿಸಿದ್ರೆ ಅಧಿಕಾರಿಗಳು ಅಷ್ಟೇ, ಅವರು ಸಹ ಅವ್ರಿಗೇನು ಬೇಕಾಗಿಲ್ಲ. ಯಾಕಂದ್ರೆ ಅವರ ಮಕ್ಕಳು ಇಲ್ಲೆಲ್ಲರೂ ಬರೋದಿಲ್ಲ, ಎಲ್ಲ ಐಷಾರಾಮಿ ಶಾಲೆಗಳಲ್ಲಿ, ಐಷಾರಾಮಿ ಶಿಬಿರಗಳಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಬರುವಂತದ್ದೆಲ್ಲ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು ಹಾಗೂ ಮೈಸೂರಿನ ಸ್ಥಳೀಯ ಮಕ್ಕಳು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಕಾಣಿಸ್ತಿದ್ಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅಟ್ಲೀಸ್ಟ್ ಇನ್ನಾದ್ರೂ ಸಹ ಒಂದು 20 ಲಕ್ಷ 30 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿ ಶಿಥಿಲಗೊಂಡಿರುವಂತಹ ಕಟ್ಟಡವನ್ನ ಸರಿ ಮಾಡುವಂತ ಕೆಲಸಕ್ಕೆ ಮುಂದಾಗಿ ಒಂದಷ್ಟು CCTVಗಳನ್ನ ಹಾಕಿ ಮಕ್ಕಳು ಬರೋದಿಕ್ಕೆ ಅನುವಾದ್ರೆ ಏನೋ ಅದರಿಂದ ಅದೇ ಬಾಲಭವನ ಈ ಹಿಂದೆ ಯಾವ ರೀತಿ ವೈಭವನ್ನ ಸಾರ್ತಾ ಇತ್ತು, ಮಕ್ಕಳು ಆಟೋಪಾಠಗಳನ್ನ ಆಡ್ತಾ ಇದ್ರು, ಆ ರೀತಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದು ನಿಸ್ಸಂದೇಹವಾಗಿ ಆಗುತ್ತೆ ಶರ್ಮಿತಾ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ನಮ್ಮ ರಾಜ್ಯದಲ್ಲಿ ಉಂಟು. ಸೊ ಅವರು ಅಂದ್ರೆ ಅಧಿಕಾರಿಗಳನ್ನ ವಿಚಾರಿಸಿದಾಗ ಅವ್ರೇನ್ ಸಮರ್ಥನೆ ಅಥವಾ ಮಾಡಿಸ್ತೀವಿ ಅಂತ ಹೇಳ್ತಾರಾ, ಮೇಂಟೆನೆನ್ಸ್ ಆಗುತ್ತೆ ಅಂತ ಸಬೂಬುಗಳನ್ನ ಕೊಟ್ಟು ಸುಮ್ಮನಾಗ್ತಿದಾರಾ? ಶರ್ಮಿತಾ, ಒಂದಷ್ಟು ಮಂದಿ ಸಾರ್ವಜನಿಕರು ಹೋಗಿ ಆ ಅಧಿಕಾರಿಗಳನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಇಲ್ಲ ಅನುದಾನ ಬಂದಿಲ್ಲ, ಅನುದಾನ ಬಂದಾಗ ಮಾಡ್ತೀವಿ ಅಂತ ಹೇಳ್ತಾರೆ. ಅನುದಾನ ಬರುವಂತದ್ದು ದಸರಾ ಸಮಯದಲ್ಲಿ. ಯಾಕೆಂತ ಹೇಳಿದ್ರೆ ಇವರು ಅಟ್ಲೀಸ್ಟ್ ಒಂದು ಏನು ಯೋಜನೆಯನ್ನ ತಯಾರು ಮಾಡಿ ಜಿಲ್ಲಾಡಳಿತಕ್ಕೆ ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಕಳಿಸಿಕೊಟ್ಟರೆ ಅದನ್ನ ಫಾಲೋ ಅಪ್ ಮಾಡಬಹುದು. ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಯಾಕೋ ಆ ಬಾಲಭವನದ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ತೋರಿಸ್ತಂತ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಯಾರು ಸಹ ಇದ್ರ ಬಗ್ಗೆ ಕ್ರಮವನ್ನು ವಹಿಸ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂದ್ರೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಟ್ಲೀಸ್ಟ್ ಇನ್ನಾದ್ರೂ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಎಷ್ಟು ಬಾಲಭವನಗಳಿದೆ, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಯಾವೆಲ್ಲ ರೀತಿ ಸೌಕರ್ಯಗಳು ಇಲ್ಲಿದೆ ಅಂತ ಒಂದು ಸಭೆಯನ್ನ ಮಾಡಿದ್ರೆ ಆಗ ಎಷ್ಟು ಬಾಲಭವನಗಳಿದೆ, ಬಾಲಭವನ ಯಾವ ಸ್ಥಿತಿಯಲ್ಲಿದೆ, ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೈಸೂರಿಗೆ ಬರೋದಿಲ್ಲ. ಇನ್ನು ಅವ್ರು ಬರಲಿಲ್ಲ ಅಂತಂದ್ರೆ ಇಲ್ಲಿನ ಅಧಿಕಾರಿಗಳು ಯಾರು ಸಹ ಇದ್ರ ಬಗ್ಗೆ ಗಮನವನ್ನು ಕೂಡ ಹರಿಸೋದಿಲ್ಲ. ಜಿಲ್ಲಾಡಳಿತ ನಮಗೆ 108 ಕೆಲಸಗಳಿದೆ ಅಂತ ಒಂದು ರೀತಿಯಲ್ಲಿ ಅಸಡ್ಡೆಯಾಗಿ ಹೇಳುತ್ತೆ. ಮತ್ತೆ ಮಕ್ಕಳ ಬಗ್ಗೆ ಇರುವಂತ ರಸ್ತೆ ಗುಂಡಿಗಳನ್ನೇ ಜಿಲ್ಲಾಡಳಿತ ಮುಚ್ಚೋಕೆ ತಯಾರಾಗ್ತಾ ಇಲ್ಲ, ಮೈಸೂರಿಗೆ ಸರಿಯಾದಂತ ಅಭಿವೃದ್ಧಿಗಳಾಗ್ತಾ ಇಲ್ಲ ಅಂತ ಸಾರ್ವಜನಿಕರು ಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನು ಬಾಲಭವನದ ಬಗ್ಗೆ ಮೈಸೂರು ಜಿಲ್ಲಾಡಳಿತ ಗಮನವನ್ನು ಹರಿಸುತ್ತೆ ಅನ್ನುವಂತ ನಂಬಿಕೆ ಯಾರಿಗೂ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳಾದ್ರೂ ಇನ್ನಾದ್ರೂ ಅಲ್ಲಿ ಎಚ್ಚೆತ್ಕೊಂಡು ಅದರ ದುರಸ್ತಿ ಕಾರ್ಯಕ್ಕೆ ಮುಂದಾಗ್ತಾರಾ, ಅಥವಾ ಈ ನ್ಯೂಸ್ 18ನಲ್ಲಿ ಈ ಸುದ್ದಿ ಪ್ರಸಾರವಾದ ಬಳಿಕ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ರಮಕ್ಕೇನಾದ್ರೂ ಮುಂದಾಗ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು ಶರ್ಮಿತಾ. ಫಾಲೋ ಮಾಡೋಣ. ಥ್ಯಾಂಕ್ ಯು ಆನಂದ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇಲ್ಲಿ ಜಿಲ್ಲಾಡಳಿತ ತುರ್ತಾಗಿ ಗಮನ ಹರಿಸಬೇಕು. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್
ಹಾಗೆಯೇ ತನ್ವೀರ್ ಸೇಠ್ ಅವರ ಕ್ಷೇತ್ರದಲ್ಲೇ ಈ ಬಾಲಭವನ ಇರೋದು. ಈ ಅವಸ್ಥೆನಾದರೂ ನೋಡಿ ಅಟ್ಲೀಸ್ಟ್ ಈಗಲಾದರೂ ಅದಕ್ಕೊಂದು ಕಾಯಕಲ್ಪ ಅಥವಾ ಮರು ಜೀವ ಕೊಡುವಂತ ಕೆಲಸವನ್ನ ಮಾಡಬೇಕು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು HC ಮಹದೇವಪ್ಪ ಅವರು ಸಾಂಸ್ಕೃತಿಕ ನಗರಿ ಅಂತ ಮೈಸೂರು ಕರೆಸ್ಕೊಳ್ಳುತ್ತೆ. ಅಲ್ಲಿ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಈ ಬಾಲಭವನ ಅನುಕೂಲ ಆಗುತ್ತೆ. ಸರ್ಕಾರದ ಹತ್ರ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಖಾಸಗಿ ವ್ಯಕ್ತಿಗಳು ರೆಡಿ ಇರ್ತಾರೆ. ಈಗ ಜಾಗ ಸಿಕ್ಕರೆ ಸಾಕು, ನಾವು ಮಕ್ಕಳಿಗೋಸ್ಕರ ಶಿಬಿರ ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಏನೆಲ್ಲ ಹೆಲ್ಪ್ ಬೇಕು ಅದನ್ನ ನಾವು ಮಾಡೋಕೆ ರೆಡಿ ಇದೀವಿ ಅಂತ ತುಂಬಾ ಜನ ಮುಂದೆ ಬರ್ತಾರೆ. ಅಟ್ಲೀಸ್ಟ್ ಅವ್ರಿಗಾದ್ರೂ ವಹಿಸ್ಕೊಟ್ರೆ ಅವರಾದ್ರೂ ಮಾಡ್ತಾರೆ. ಸೊ ಬಾಲಭವನಕ್ಕೆ ಮರು ಜೀವ ಕಲ್ಪಿಸ್ಕೊಡುವಂತ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ.